ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಏನಪ್ಪ ಅಂತಂದರೆ ಇವಾಗಾಳೆ ರೀಸನ್ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ರೀಸನ್ ಆಗಲೇ ಗೊತ್ತಿದೆ ಅನ್ಕೊತೀನಿ. ತಮ್ಮನೇಲಿ ನೋಡಿ ಬಂದಿರ್ತೀರ. ಆಫ್ಟರ್ ಆಪ್ಷನ್ ಎಂಟ್ರಿ ವಾಟ್ ನೆಕ್ಸ್ಟ್ ಅಂತಂದು ಅಂದರೆ ಜಾಸ್ತಿ ಜನ ನನಗೆ ಪದೇ ಪದೇ ಕೇಳ್ತಿದ್ರೆ, ಬರ್ದಾರೆ ಈಗಾಗಲೇ ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಆಪ್ಷನ್ ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಪ್ಲೀಸ್ ಹೇಳಿ ಅಂತಂದು ನನಗೆ ಕಾಮೆಂಟ್ ಎಲ್ಲ ಸಪ್ರೇಟಾಗಿ ಫೋನ್ ಕೂಡ ಮಾಡ್ತಿದ್ದಾರೆ, ಮೆಸೇಜು ಕೂಡ ಹಾಕ್ತಿದ್ದಾರೆ. ಸೊ ಹಂಗಾಗಿಬಿಟ್ಟು ಈ ಒಂದು ರೀಸನ್ ಇಟ್ಕೊಂಡು ಏನಿದೆ, ಓಕೆ ಈ ಆಪ್ಷನ್ ಎಂಟ್ರಿ ಮುಗಿದಿದೆ ಅಂದ್ಕೊಂಡಿರ್ತೀನಿ ಎಲ್ಲರದ್ದು ಕೂಡ. ಇನ್ನೂ ಕೂಡ ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಹೋಗಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಯಾಕಂತಂದರೆ ವಿತೌಟ್ ಆಪ್ಷನ್ ಎಂಟ್ರಿ ದೇರ್ ಇಸ್ ಎ ನೋ ರಿಸಲ್ಟ್ ಅಂತ. ಓಕೆ, ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಅಂತಂದರೆ ನೀವು ಕಾಲೇಜ್ ಯಾವುದು ಬೇಕಂತ ಸೆಲೆಕ್ಟ್ ಮಾಡಿದೆವು ಅಂತಂದರೆ ಅವ್ರು ಯಾವ ರೀತಿ ನಿಮಗೆ ಕಾಲೇಜ್ ಅಲಾಟ್ ಮಾಡಬೇಕು. ಓಕೆ, ಅದನ್ನೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು ಪ್ಲೀಸ್ ಇನ್ನೂ ಕೂಡ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿಲ್ವೋ ಇವಾಗ ಹೋಗಿ ಮಾಡಿ. ಓಕೆ, ಇವಾಗ ಹೇಳ್ತೀನಿ ನಾನು, ಆಪ್ಷನ್ ಎಂಟ್ರಿ ಮಾಡಿದಾದ್ಮೇಲೆ ಏನು ಮಾಡಬೇಕು. ಇವಾಗ ಆಳೆ ಗೊತ್ತಿದೆ, ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟು 3ನೇ ತಾರೀಕುವರೆಗೂ ಬೆಳಗ್ಗೆ 11 ಗಂಟೆವರೆಗೂ ಕೊಟ್ಟಿದ್ದಾರೆ ಅಂತ ಗೊತ್ತಿದೆ ಎಲ್ಲರಿಗೂ. 11 ಗಂಟೆ ಆದಮೇಲೆ ಮತ್ತೆ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನೋಡ್ತಿರ್ಬೋದು, ನೀವು ಆಪ್ಷನ್ ಎಂಟ್ರಿ ಕೊನೆ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಪೇಜಲ್ಲಿ ಕೊನೆಯ ಸರ್ತಿ ಸೇವ್ ಆ್ಯಂಡ್ ಸಬ್ಮಿಟ್ ಯಾವಾಗ ಕೊಟ್ಟಿರ್ತೀರಿ ನೋಡಿರಿ, ಅದು ನಿಮ್ಮ ಒಂದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಆ ಒಂದು ಬೇಸ್ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಪ್ರಿಯಾರಿಟಿ ಆರ್ಡರ್ ಮೇಲೆ ಕೆಇದವ್ರು ಏನು ಮಾಡ್ತಾರೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಅನ್ನೋದು ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದೇ ಮಾಕ್ ಅಲಾಟ್ಮೆಂಟ್ ಅಂತಂದು. ಇದು ಮೇ ಬಿ ಯಾವಾಗಂತೂ ಹೇಳೋಕ್ಕಾಗಲ್ಲ, ಡೇಟ್ ಫಿಕ್ಸ್ಡ್ ಅಂತ ಏನಿಲ್ಲ. ಆಫ್ಟರ್ 3 ಡೇಸ್ ಅಂತ ಹೇಳಿದ್ರೆ, ಅಂತಂದರೆ ಇವಾಗ 7 ದಿನ ಇದ್ದಿದ್ದು 3 ದಿನ ಆಗೈತೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿ 3 ದಿನಗಳ ನಂತರ ಅಥವಾ ಆಪ್ಷನ್ ಎಂಟ್ರಿ ಮಾಡಿ 3 ದಿನಗಳ ನಂತರ ಅಥವಾ ಅವತ್ತೇ ಆದರೂ ಬರ್ಬೋದು ಮಾಕ್ ಅಲಾಟ್ಮೆಂಟು. ಅವತ್ತು ಸಾಯಂಕಾಲ ಕೂಡ ಬರ್ಬೋದು 3ನೇ ತಾರೀಕು. ಬಟ್ ಅಲ್ಲಿವರೆಗೂ ಏನು ಮಾಡಬೇಕು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡಿ ಸುಮ್ಮನೆ ಕುಂತ್ಬಿಡ್ದ. ಹೌದು, ಖಂಡಿತ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಮ ನೆಕ್ಸ್ಟ್ ಏನೂ ಕೂಡ ಕೆಲಸ ಇಲ್ಲ. ಬಟ್ ನಾನು ನಿಮಗೆ ಕೆಲಸ ಒಂದು ಹೇಳ್ತೀನಿ, ಏನಪ್ಪ ಅಂತಂದರೆ ಇವಾಗ ಹೋಗ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಪಿನ್ ಇದೆ, ಒಂದು ವಿಡಿಯೋ ಇದೆ. ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕು ಅಡ್ಮಿಷನ್ಗೆ ಅಂತಂದರೆ ಇವಾಗೆಲ್ಲನೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನಿಮಗೆ. ಈಗ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅಂತಂದರೆ ಅದು ರಿಯಲ್ ಅಲ್ಲ ಬಿಡಿ. ಬಟ್ ರಿಸಲ್ಟ್ ಫಸ್ಟ್ ರೌಂಡ್ ರಿಯಲ್ ರಿಸಲ್ಟ್ ಬಂದ ಆದಮೇಲೆ ನಿಮಗೆ ಕಾಲೇಜ್ ಅಡ್ಮಿಷನ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನ ಕೇಳ್ತಾರೆ. ಓಕೆ, ಅವು ಇರಲೇಬೇಕಿರ್ತದೆ. ಒಂದೊಂದು ತಲೆ ಕೆಟ್ಟಿರ್ತಕ್ಕಂಥ ಕಾಲೇಜಸ್ಸಲ್ಲಿ ಯಾರಾದರೂ ಒಬ್ಬೊಬ್ಬರು ತಲೆ ಕೆಟ್ಟಿರ್ತದೆ, ಒಬ್ಬರು ಅಂತಂಥ ಪ್ರಿನ್ಸಿಪಲ್ಸ್ ಇರ್ತಾರೆ. ಅಂಥ ಕಾಲೇಜಸ್ ಏನಾದರೂ ನಿಮ್ಗೆ ಅಲಾಟ್ಮೆಂಟ್ ಆಗಿ ನೀವು ಡಾಕ್ಯುಮೆಂಟ್ಸು ಒಂದೊಂದು ಏನಾದರೂ ಮಿಸ್ಟೇಕ್ ಮಾಡಿ ನೀವು ತಂಬರದೇ ಹೋದರೆ ಅವರು ವಾಪಸ್ಸು ಊರಿಗೆ ಕಳಿಸ್ತಿರ್ತಾರೆ, ಮತ್ತು ಓಡಾಡ್ತಾರೆ. ಸೊ ಯಾಕಂದರೆ ನಾನು ವರ್ಷನೂ ಕೂಡ ನೋಡಿದ್ದೀನಿ, ಕೆಲವೊಂದಿಷ್ಟು ಕಾಲೇಜಲ್ಲಿ ಹುಡುಗರು ಹೇಳ್ತಿರ್ತಾರೆ. ಆ ಒಂದು ರೀಸನ್ ಇಟ್ಕೊಂಡು ನಿಮಗೆ ಸಾಧ್ಯ ಆದಷ್ಟು ಈಗಲೇ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೋರಿ. ಓಕೆ, ಅದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದು ಒಂದು ವಿಡಿಯೋ ಮಾಡಿದ್ದೀನಿ, ಕಮೆಂಟ್ ಸೆಕ್ಷನಲ್ಲಿ ಪಿನ್ ಇರುತ್ತೆ, ನೋಡ್ಕೋರಿ. ಅದಾದ ನಂತರ ಫೀಸ್ನ ರೆಡಿ ಮಾಡಿ ಇಟ್ಕೋರಿ. ಓಕೆ, ಫೀಸ್ ಬಗ್ಗೆ ಮಾತಾಡೋದಂತಂದರೆ ಕೆಲವೊಂದಿಷ್ಟು ಹುಡುಗರು SC/ST ಸ್ಟೂಡೆಂಟ್ಸ್ ಬಗ್ಗೆ ಸಪ್ರೇಟ್ ಮಾಡಬೇಕಾಗುತ್ತೆ ನಾನು. ಆ್ಯಂಡ್ BS ನರ್ಸಿಂಗ್ದವ್ರಿಗೂ ಕೂಡ ಸಪ್ರೇಟ್ ಮಾಡಬೇಕು. ಅದನ್ನ ಇನ್ನೊಂದು ಟೈಮ್ ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ, ಎಷ್ಟೆಲ್ಲ ದುಡ್ಡು ರೆಡಿ ಇಟ್ಕೋಬೇಕು ಹೋಗೋಕ್ಕಂತಂದು. ಸರಿ, ಇದಿಷ್ಟೇ, ಮತ್ತೇನಿಲ್ಲ. ನಿಮ್ಗೆ ರಿಯಲ್ ಆಗಿ ಒಂದು ಮಾಕ್ ಅಲಾಟ್ಮೆಂಟ್ ಬರೋವರೆಗೂ ಕೂಡ ನಿಮ್ದು ಏನೂ ಕೂಡ ಕೆಲಸ ಇರಲ್ಲ. ಓಕೆ, ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿ ಸುಮ್ಮನೆ ಕೂರಬೇಕು, ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡ್ಬೇಕು ಅಷ್ಟೇ. ಸರಿನಾ? ಏನು ಕೂಡ ಪ್ರೊಸೀಜರ್ ಮತ್ತೆ ಮಾಡೋದಿರಲ್ಲ. ಮಾಕ್ ಅಲಾಟ್ಮೆಂಟ್ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಕೂಡ ಮತ್ತೆ 3 ದಿನ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಮತ್ತೆ 3 ಡೇಸ್ ಕೊಡ್ತಾರೆ. ಆ 3 ಡೇಸಲ್ಲೂ ಕೂಡ ನೀವು ಕಾಲೇಜಸ್ನ ಮತ್ತೆ ಆ್ಯಡ್ ಮಾಡ್ಬೋದು. ಓಕೆ, ಒಬ್ಬೊಬ್ರು ಕೇಳ್ತಿದ್ರೆ ಮತ್ತೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರುತ್ತೆ ಹೋಗೋದೊಂದು. ಖಂಡಿತ ನೀವು ಕಾಲೇಜಸ್ನ ಮತ್ತು ಆ್ಯಡ್ ಮಾಡ್ಬೋದು, ಅಥವಾ ಡಿಲೀಟ್ ಮಾಡಿಫೈ ಎಲ್ಲನೂ ಕೂಡ ಮಾಡ್ಬೋದಾಗಿರ್ತದೆ. ಅದಾದ ನಂತರ ಮತ್ತೆ 3 ಡೇಸ್ ಆದ ನಂತರ ರಿಯಲ್ ಅಲಾಟ್ಮೆಂಟ್ ಅನ್ನೋದಾಗುತ್ತೆ. ಇದು ಎಕ್ಸಾಕ್ಟ್ ಯಾವುದು ಕೂಡ ಡೇಟ್ ಕೊಟ್ಟಿಲ್ಲ ಕಡೆಯಿಂದ, ಜಸ್ಟ್ 3 ಡೇಸ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ. ನಾವಂತೂ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀನಿ ಯಾವಾಗ ಬರ್ತೀವಿ ಏನು ಅಂತಂದು, ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಓಕೆ, ಅದಾದ ತಕ್ಷಣ ಏನಪ್ಪ ಅಂತಂದರೆ ರಿಯಲ್ ಅಲಾಟ್ಮೆಂಟ್ ಆದಮೇಲೆ ಅಡ್ಮಿಷನ್ಗೆ ಏನೇನೆಲ್ಲ ಬೇಕು ಕ್ರೈಟೇರಿಯಾ ಇರುತ್ತೆ. ಮತ್ತು ಅಂತಂದರೆ ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಚಾಯ್ಸ್ ಎಂಟ್ರಿ ಬಗ್ಗೆ ಕೂಡ ಸಪ್ರೇಟಾಗಿ ಹೇಳ್ತೀನಿ. ಚಾಯ್ಸ್ 1, 2, 3, 4 ಅಂತ ಬರ್ತದೆ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಮಾಡಿಸ್ಕೋಬೇಕು. ಅದಕ್ಕೆ ಅಡ್ಮಿಷನ್ ಮಾಡಿಸೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಚಾಲನ್ನ ಡೋ ಮಾಡ್ಕೊಳಕ್ಕೆ ಇರ್ತಾರೆ ಕೆಯಿಂದ. ಕೆಯಿಂದ ಚಾಲನ್ನ ಡೋ ಮಾಡಿಕೊಂಡು ಕೆದಲ್ಲೇ ಬಿಡ್ತಾರೆ. ಓಕೆ, ಯಾವ ರೀತಿ ಡೋ ಮಾಡ್ಕೋಬೇಕು, ಯಾವ ರೀತಿ ದುಡ್ಡು ಪೇ ಮಾಡಬೇಕು ಬ್ಯಾಂಕಿಗೆ, ಆ ಬ್ಯಾಂಕಿಗೆ ಕಟ್ಟಿ ಆದಮೇಲೆ ಒಂದು ಅಡ್ಮಿಷನ್ ಆರ್ಡರ್ ಅನ್ನೋದು ಬರುತ್ತೆ. ಅದು ಎಲ್ಲಿ ಬರುತ್ತೆ, ಅದು ಯಾವ ರೀತಿ ಡೋ ಮಾಡ್ಕೋಬೇಕು, ಅಡ್ಮಿಷನ್ ಆರ್ಡರ್ ತೊಗೊಂಡು ವಿತ್ ಡಾಕ್ಯುಮೆಂಟ್ಸ್ ತೊಗೊಂಡು ಅಡ್ಮಿಷನ್ಗೆ ಹೋಗಬೇಕು, ಎಷ್ಟನೇ ತಾರೀಕಿಗೆ ಒಳಗೆ ಹೋಗಬೇಕು, ಯಾವ ರೀತಿ ಅಡ್ಮಿಷನ್ಗೆ ಸಬ್ಮಿಟ್ ಮಾಡಬೇಕು, ಎಲ್ಲನೂ ಕೂಡ ನಮ್ಮ ಚಾನಲಲ್ಲಿ ಅವೈಲಬಿಲಿಟಿ ಇರುತ್ತೆ. ಓಕೆ, ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ. ಓಕೆ, ಇದೇ ರೀತಿ ಏನಾದರೂ ಕೆಯಿಂದ ಕಂಟೆಂಟು ವಿಡಿಯೋ ತರ್ತಿರ್ತೀನಿ. ಓಕೆ, ಬಾಯ್.